Hello students, so welcome from the e-learning classes. So now we will discuss for 2014 question paper and another one model of here from the Carl Pearson. So what is the different here? The missing item is given. Okay, so in the last classes I told you how to calculate. I given the alternative formula also and regular formula also. So in that whichever you want you can take it on the practically. So in this problem I tell you from the when the missing item is given. So anything missing item ಏನಾದರೂ ಕೊಟ್ಟರೆ ಸೊ ಅದನ್ನು ಯಾವ ರೀತಿಯಾಗಿ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್, ಸೊ ಹಿಯರ್ ದೇ ಆರ್ ಟು ಟೋಲ್ಡ್ ಹಿಯರ್ ಫ್ರಮ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫ್ರಮ್ ದ ಕ್ಯಾಲ್ಕುಲೇಷನ್ ಫಾರ್ ದ ಫಾಲೋವಿಂಗ್ ಡೇಟಾ and they comment the result. So here x and y both are given. So here x value is given and the y value also given, but in the y values the one value is missing here. Okay, we don't know what is the value. Okay, so first, and in the mathematical mean means x bar and y bar series are 60 and 80 respectively. Okay, so here when the missing item is given, so before that is we have to calculate from the missing item. ಸೊ ಮಿಸ್ಸಿಂಗ್ ಐಟಮ್ ಕ್ಯಾಲ್ಕುಲೇಷನ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಎಸ್, ಸೊ ಮಿಸ್ಸಿಂಗ್ ಐಟಮ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಇಲ್ಲಿ ನಿಮಗೆ ಎಕ್ಸ್ ಬಾರು ಮತ್ತು ವೈ ಬಾರ್ ಎರಡೂ ಕೊಟ್ಟಿದ್ದಾರೆ ಅಂದಮೇಲೆ ಸೊ ದಟ್ ಈಸ್ ಹ್ಯಾವಿಂಗ್ ಅ ಒನ್ ರೀಸನ್. ಓಕೆ, ಸೊ ಹಿಯರ್ ಮೀನ್ ಮೀನ್ಸ್ ಎಕ್ಸ್ ಬಾರ್ ಆ್ಯಂಡ್ ವೈ ಬಾರ್ ಈಸ್ given in the problem. So it is given means that is a reason I told you. So in the problem what given, mean value is 60 and y bar is 80. So n is how many, 1 2 3 4 5. So n value should be 5 here. Okay, so x bar and y bar is given. First we have to calculate from the missing item from the y series. So y series ದಲ್ಲಿದೆ ಮಿಸ್ಸಿಂಗ್ ಐಟಮ್ ಕಂಡುಹಿಡಿಬೇಕು. ಸೊ ಯಾವಾಗಲೂ y ಕಾಲಮನ್ನು ಟೋಟಲ್ ಮಾಡಿದರೆ ಏನು ಸಿಗುತ್ತೆ, y ಬಾರ್ ಸಿಗ್ತದೆ ಅಥವಾ ಸಮೇಷನ್ y ಸಿಗ್ತದೆ. x ಕಾಲಮ್ ಟೋಟಲ್ ಮಾಡಿದಾಗ x ಬಾರ್ ಅಥವಾ ನಮಗೆ ಸಮೇಷನ್ x ಸಿಗ್ತದೆ. ಓಕೆ, ಸೊ ಹಿಯರ್ ದ ಮಿಸ್ಸಿಂಗ್ ಐಟಮ್ ವೇರ್ ಇಟ್ ಈಸ್ ಫ್ರಮ್ ದ y ಕಾಲಮ್. ಸೊ ಮಿಸ್ಸಿಂಗ್ ಐಟಮ್ ಎಲ್ಲಿದ್ರಿ, y ಕಾಲಮ್ನಲ್ಲಿದೆ. ಸೊ y ಕಾಲಮ್ದಲ್ಲಿತ್ತಂದರೆ ನಾವೇನು ತೊಗೋಬೇಕು, y ಬಾರನ್ನು ತೊಗೋಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಮಿಸ್ಸಿಂಗ್ ಐಟಮ್ ಫ್ರಮ್ ದ y ವ್ಯಾಲ್ಯೂಸ್. ಸೊ ಅದನ್ನು ಮಿಸ್ಸಿಂಗ್ ಐಟಮನ್ನು ನಾವು ಎ ಅಂತ ಡೊನೇಟ್ ಮಾಡ್ತೀವಿ. ಓಕೆ, ಡಿನೋಟೆಡ್ ಏನು ಮಾಡ್ತೀವಿ, ಎ ಅಂತ ಬರೀತೀವಿ. ಓಕೆ, ಸೊ ಹಿಯರ್ ಹೌ ಟು ಕ್ಯಾಲ್ಕುಲೇಟ್, ವಾಟ್ ಇಸ್ ದ ಫಾರ್ಮುಲಾ ಇಫ್ ಇಟ್ ಈಸ್ ಇನ್ ಅ y ಕಾಲಮ್. So y bar is equal to summation y divided by n. Okay, so x ಕಾಲಮ್ದಲ್ಲಿ ಮಿಸ್ಸಿಂಗ್ ಇತ್ತಂದರೆ ಏನಾಗುತ್ತೆ, summation x divided by n ಆಗ್ತದೆ. Yes, so here it is missing from the y column. So y column means y bar you can take. So y bar ಅಂದರೆ summation y divided by n. ಕರೆಕ್ಟ್. ಸೊ ಸಮೇಷನ್ y ಅಂದರೆ ಇವನ್ನೆಲ್ಲ ಟೋಟಲ್ ಮಾಡಿದ್ರೆ ನಮಗೇನು ಸಿಗ್ತದೆ ರೀ, ಸಮೇಷನ್ y. ಸಪೋಸು ಎಕ್ಸ್ ಕಾಲಮ್ದಲ್ಲಿ ಮಿಸ್ಸಿಂಗ್ ಐಟಮ್ ಇತ್ತಂದರೆ ನಾವು ಅದನ್ನು ಹೆಂಗೆ ಬರಿತೀವಿ, ಎಕ್ಸ್ ಮೀನ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಬರೀತೀವಿ ಇಫ್ ಇಟ್ ಈಸ್ ಎಕ್ಸ್ ಕಾಲಮ್ದಲ್ಲಿ ಮಿಸ್ಸಿಂಗ್ ಇದ್ದರೆ. ಈಗ ವಾಯ್ ಕಾಲಮ್ದಲ್ಲಿ ಮಿಸ್ಸಿಂಗ್ ಇದೆ ಅಂದಮೇಲೆ ವೈ ಬಾರ್ ತೊಗೋತೀವಿ. ಸೊ ವೈ ಬಾರ್ ತೊಗೋತೀವಿ, ವೈ ಬಾರ್ ಹೆಂಗೆ ಕಂಡು ಹಿಡಿಬೇಕು ರೀ, ಸಮೇಷನ್ ವೈ ಡಿವೈಡೆಡ್ ಬೈ ಎನ್. ಸೊ ಈ ಟೋಟಲ್ ಇದೆಲ್ಲ ಕಾಲಮ್ ಟೋಟಲ್ ಮಾಡಿದ್ರೆ ವೈ ಬಾರ್ ಸಿಗ್ತದೆ. ಸೇಮ್ ಎಕ್ಸ್ ಬಾರನ್ನು ಹಾಗೆ ಮ್ಯಾಗಿಂದ ಎಲ್ಲ ಎಕ್ಸ್ ಕಾಲಮನ್ನು ಟೋಟಲ್ ಮಾಡಿದ್ರೆ ಸಮೇಷನ್ ಎಕ್ಸ್ ಸಿಗ್ತದೆ. ಎಸ್, ಸೊ ವೈ ಬಾರ್ ಬೇಕಂದರೆ ನಾವು ಇದೆಲ್ಲ ಟೋಟಲ್ ಮಾಡ್ಬೇಕು ರೀ, ವೈ ಕಾಲಮ್. ಎಸ್, ಸೊ ದಟ್ ಈಸ್ 90 ಪ್ಲಸ್ 110. ಸೊ ಮಿಸ್ಸಿಂಗ್ ಇದ್ದಿದ್ದನ್ನು ಎ ಅಂತ ಬರಿತೀವಿ, 80 ಪ್ಲಸ್ 70. ಸೊ ದೀಸ್ ಆಲ್ ಕಾಲಮ್, ಎಸ್ ದಿಸ್ ಇಸ್ ಕಾಲಮ್ ಯು ಕ್ಯಾನ್ ಪ್ಲಸ್ ಇಯರ್ ಡಿವೈಡೆಡ್ ಬೈ ಎನ್ ಈಸ್ ಹೌ ಮಚ್, ದಟ್ ಈಸ್ 5. ಓಕೆ, ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಸಮೇಷನ್ ವೈ 350 ಪ್ಲಸ್ ಎ. ಯಾಕಂದರೆ ಎ ಏನು ಸಪ್ರೇಟ್ ಆಗುತ್ತೆ, ಉಳುಕಿದ್ದು 1 2 3 4 ಇವು 4 ಐಟಮ್ ಪ್ಲಸ್ ಮಾಡಿದಾಗ 350 ಆಗ್ತದೆ. ಎ ಏನಾಗುತ್ತೆ, ಸಪ್ರೇಟ್ ಬರ್ತದೆ. ಎಸ್, ಸೊ ನಾವು ದಿಸ್ ಇಸ್ ಪುಟ್ ಇಟ್ ಇನ್ ದ ಯುವರ್ ಹಿಯರ್. ಸೊ ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಆಯ್ತಿದ್ದು ಕರೆಕ್ಟ್, 350 ಪ್ಲಸ್ ಎ ಡಿವೈಡೆಡ್ ಬೈ 5. ಓಕೆ, ಸೊ ನೆಕ್ಸ್ಟ್ ವೈ ಬಾರ್ ಎಷ್ಟಿತ್ತು ಇಲ್ಲಿ ಪ್ರಾಬ್ಲಮ್ದಲ್ಲಿ, ವೈ ಬಾರ್ ಈಸ್ 80. ಸೊ ಎಕ್ಸ್ ಈಸ್ 60, ವೈ ಈಸ್ 80. ಓಕೆ, ಅರ್ಥಮೆಟಿಕ್ ಮೀನ್ ಮೀನ್ಸ್ ಎಕ್ಸ್ ಬಾರ್ ಆ್ಯಂಡ್ ವೈ ಬಾರ್. ಸೊ ವೈ ಬಾರ್ ಎಷ್ಟೈತ್ರಿ ಪ್ರಾಬ್ಲಮ್ದಲ್ಲಿ, ದಟ್ ಈಸ್ 80, y bar is 80, summation y divided by n ಎಷ್ಟು ಬಂದಿದೆ ರೀ, 350 ಪ್ಲಸ್ ಎ ಡಿವೈಡೆಡ್ ಬೈ 5. ಸೊ ಇದನ್ನೇನು ಮಾಡಿ ಈಸಿ ಮಾಡಿರಿ. ಸೊ ಇದು ಡಿವೈಡೆಡ್ ಇದೆ, 5 ಇಲ್ಲಿ ಡಿವೈಡೆಡ್ ಈ ಸೈಡ್ ಬಂದರೆ ಏನಾಗುತ್ತೆ ರೀ, ಇಂಟು 5 350
ಪ್ಲಸ್ ಎ. ಓಕೆ, ಸೊ ಡಿವೈಡೆಡ್ ಇದ್ದಾಗ ಅಪೋಸಿಟ್ ಸೈಡ್ ಬಂದಾಗ ಏನಾಗುತ್ತೆ ರೀ, ಇಂಟು ಆಗ್ತದೆ. ಇಲ್ಲಿ ಡಿವೈಡೆಡ್ ಇದೆ, ಇಲ್ಲಿ ಬಂದರೆ ಇಂಟು ಆಗ್ತದೆ. ಸೊ ದಿಸ್ ಇಸ್ ಫಾರ್ 400 350 ಪ್ಲಸ್ ಎ. ಓಕೆ, ಸೊ ಈಗ ಇದು 350ನ ಏನು ಮಾಡಿರಿ ಈ ಕಡೆ ತೊಗೊಂಬರ್ರಿ, ಯಾಕಂದರೆ ಎ ವ್ಯಾಲ್ಯೂ ಬೇಕು ನಮಗೆ, ಮಿಸ್ಸಿಂಗ್ ಐಟಮ್ ಎ ವ್ಯಾಲ್ಯೂ ಬೇಕು. ಆದಮೇಲೆ 350ನ ಈ ಕಡೆ ತೊಗೊಂಬರ್ಬೇಕು. ಸೊ ಇದು ಯಾವಾಗೂ ಇಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ ಏನಿರ್ತದೆ ಪ್ಲಸ್ ಇರ್ತದೆ. ಸೊ 350 ಇಲ್ಲಿ ಪ್ಲಸ್ ಇದೆ, ಸೊ ಈ ಸೈಡ್ ಬಂದಾಗ ಏನಾಗ್ತದೆ ಮೈನಸ್. ಓಕೆ, ದಟ್ ಈಸ್ ಎ. ಸೊ 50 is your a value or maybe missing value. Okay, very simple. So y bar is given in the problem. Y column ಅಲ್ಲಿ ಇದ್ದರೆ y bar ತಗೋರಿ, x column ಅಲ್ಲಿ ಇದ್ದರೆ x bar ತಗೋರಿ. ಸೊ y bar ತಗೋರಿ, y bar is equal to summation y divided by n. x bar ಇತ್ತಂದರೆ summation x divided by n. ಸೊ ಸಮೇಷನ್ y ಅಂದರೆ ಈ y ಕಾಲಮನ್ನು ಟೋಟಲ್ ಮಾಡಿದ್ರೆ ಏನು ಸಿಗ್ತದೆ ನಮಗೆ, ಸಮೇಷನ್ y ಸಿಗ್ತದೆ. ಈ ಟೋಟಲ್ ಈ ಕಾಲಮ್ ಎಲ್ಲ ಟೋಟಲ್ ಮಾಡಿದರೆ ಸಮೇಷನ್ y ಸಿಗ್ತದೆ. ಸೊ ಸಮೇಷನ್ y ಅಂದರೆ 90 110, ಮಿಸ್ಸಿಂಗ್ ಐಟಮನ್ನು ಎ ಅಂತ ಬರೆದಿದ್ದೀವಿ. ದೆನ್ 80 70, ಎನ್ ವ್ಯಾಲ್ಯೂ ಎಷ್ಟು ಅದಾವೆ ರೀ, 1 2 3 4 5 ಕಾಲಮ್ಸ್, ಎನ್ ಶುಡ್ ಬಿ 5. ಸೊ ಈ ಥರ ಸಮೇಷನ್ ಮಾಡಿಕೊಂಡು ಆಮೇಲೆ y ಬಾರ್ 80 ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ. ದೆನ್ ಸಮೇಷನ್ y ಡಿವೈಡೆಡ್ ಬೈ ಎನ್ ಇಷ್ಟಿದೆ. ಸೊ ಫಸ್ಟ್ ಏನು ಮಾಡಿರಿ, 5ನ ಈ ಸೈಡ್ ತೊಗೊಂಬರ್ರಿ, ಅಪೋಸಿಟ್ ಸೈಡ್ ಬಂದಾಗ ಇಂಟು ಆಗ್ತದೆ. ಆಮೇಲೆ 350 ಪ್ಲಸ್ ಎ ಒಂದು ಉಳಿತದೆ ಈಕ್ವೇಷನ್. ಆಮೇಲೆ ಏನು ಮಾಡಿರಿ, 350ನ ಏನು ಮಾಡಿರಿ ಈ ಸೈಡ್ ತೊಗೊಂಬರ್ರಿ, ಇಲ್ಲಿ ಪ್ಲಸ್ ಇದೆ 350. ಸೊ ಈ ಸೈಡ್ ಬಂದಾಗ ಏನಾಗುತ್ತೆ ಮೈನಸ್ ಆಗ್ತದೆ. ಓಕೆ, ಆಮೇಲೆ ಎ ಏನಾಗುತ್ತೆ ಸಪ್ರೇಟ್ ಉಳಿತದೆ. ಸೊ ಎ ವ್ಯಾಲ್ಯೂ ಶುಡ್ ಬಿ 50. ಎಸ್, ಸೊ ನಾ ವಿ ಕ್ಯಾನ್ ಪ್ರಿಪೇರ್ ಫ್ರಮ್ ದ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಓಕೆ, ಸೊ ಮಿಸ್ಸಿಂಗ್ ಐಟಮ್ 50ನ ಕಂಡಿಡಿದ್ವಿ. ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಇಟ್ ಇನ್ ಯುವರ್ table. Okay, so x values are taken here. So y values you can take 90 110, 50 is missing, then 80, then 70. Okay, x and y column are taken. So first is n value is 5 in the problem. So n value 5 ಇದೆ ಆಲ್ರೆಡಿ ಪ್ರಾಬ್ಲಮ್ದಲ್ಲಿ. ದೆನ್ ಸಮೇಷನ್ ಎಕ್ಸ್ ವೈ. ಸೊ ಸಮೇಷನ್ ಎಕ್ಸ್ ವೈ ಬೇಕಂದರೆ ಎಕ್ಸ್ ವೈ ಕಾಲಮನ್ನು ಏನು ಮಾಡಬೇಕು, ಟೋಟಲ್ ಮಾಡಿದ್ರೆ ಸಮೇಷನ್ ಎಕ್ಸ್ ವೈ ಸಿಗ್ತದೆ. ಅಂದರೆ ಫಸ್ಟ್ ನಾವು ಎಕ್ಸ್ ವೈ ಕಾಲಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್, ಸೊ ದಟ್ ಈಸ್ 60 ಇಂಟು 90. ಸೊ ದಟ್ ಈಸ್ 5400. ಓಕೆ, ನೆಕ್ಸ್ಟ್ ಈಸ್ 20 ಇಂಟು 110 2200. 100 ಇಂಟು 50 ದಟ್ ಈಸ್ 5000. ನೆಕ್ಸ್ಟ್ 40 ಇಂಟು 80 3200. 80 into 70 5600. Okay, that is summation xy 21400. Yes, so x and y column eradu into ಮಾಡಬೇಕು. So that is you are getting from the xy. So next is summation x. Summation x ಬೇಕು. So x column ಅನ್ನು ಟೋಟಲ್ ಮಾಡಿದ್ರೆ ಏನು ಸಿಗ್ತದೆ, summation x. So total x column is 300. Yes, so next what do you want, summation y. So total y column ಅನ್ನು ಟೋಟಲ್ ಮಾಡಿದರೆ ಏನು ಸಿಗ್ತದೆ ರೀ, summation y. So summation y is 400. Correct. So next is n is there, then x square. Summation x square we want. It means x square column ಅನ್ನು ಟೋಟಲ್ ಮಾಡಿದರೆ summation x square ಸಿಗ್ತದೆ. So next we have to prepare from the x square column. X square means x column is 60 into 60. Yes, x square means that is x into x, that is your x square. Correct. So x square, y square also same, y into y, so that is y square. So x into x ಅಂದರೆ x square ಆಗ್ತದೆ. So x ಎಷ್ಟಿದೆ, 60 into 60 that is 3600. 20 into 20 12100. So that is 400. Yes, next 100 into 100 that is 10,000. Next is 40 into 40 that is 1600. Then 80 into 80 that is 6400. So total, so ಈ x square column ಟೋಟಲ್ ಮಾಡಿರಿ, ಅದಕ್ಕೆ summation x square ಸಿಗ್ತದೆ. So it will be 22,000. Yes, so next we want summation x is there, then summation y square. Summation y square ಬೇಕಂದರೆ y square ಕಾಲಮ್ ಕ್ರಿಯೇಟ್ ಮಾಡಬೇಕು. ಸೊ y square ಅಂದರೆ y into y, that is y square.
So 90 into 90, that is 8,100. 110 into 110, 12,100. Next 50 into 50, 2,500. 80 into 80, 6,400. 70 into 70, 4,900. So this is your summation y square. So that is 21,400. Okay, so everything you have to calculate it as per the formula. Put it everything in the formulas here. So r is equal to n is 5 into summation xy 21,400 minus summation x 300, summation y is 400. Next, whole root n is 5 into summation x square 22,000 minus summation x bracket square 300. ಬ್ರಕೆಟ್ ಸ್ಕ್ವೇರ್ ಇತ್ತಂದರೆ ಅದು ಹೊರಗೆ ಬರ್ತದೆ, ಸ್ಕ್ವೇರ್ ಇತ್ತಂದರೆ ಆಗಿಂದಾಗ ಈ ಸ್ಕ್ವೇರ್ ಇತ್ತಂದರೆ ಇದು ಬರ್ತದೆ, ಬ್ರಕೆಟ್ ಸ್ಕ್ವೇರ್ ಇತ್ತಂದರೆ ಸಮೇಷನ್ ಎಕ್ಸ್ ಬ್ರಕೆಟ್ ಸ್ಕ್ವೇರ್ ಆಗ್ತದೆ. ಎಸ್, ದೆನ್ ಇಂಟು ಎನ್ ಇಸ್ 5 ಸಮೇಷನ್ ವೈ ಸ್ಕ್ವೇರ್ 21,400 minus summation y bracket square. So summation y, that is 400 bracket square. Next, make it simplification. 5 into 21,400, so that is 1,07,000 minus 300 into 400. So bracket allide andre into irtade 1,20,000. Next, whole root. So next is 5 into 22,000, so that is 1,10,000 minus 300 into 300, that is 90,000 into 5 into 21,400, so that is 1,70,000 minus. So here the summation y score should be on 34,000. Okay, it is 34,000. X square is 21,400, that is 22, and that is 34. Make it 34 here. 34,000. Okay, so y square is 34,000. Yes, so that is 1,70,000. 5 into 34,000, that is 1,70,000 minus 400 into 400, that is 1,60,000. Yes, then r. Next is r value, so that is 1,07,000 minus 1,20,000 minus 13,000 root. So this is 1,10,000 minus 90,000, so that is 20,000. Yes, into 1,70,000 minus 1,10,000, so that is 10,000. So next, r is equal to minus 13,000 divided by root. So it is 20,000 into 10 lakh, so that is 20 crores. Yes, so make it clarify here. So minus 13,000 divided by 20 crore to root to 14,142. So r value is minus 0.9192. Yes, so here what is the correlation here? What is that? Comment. Above coefficient of correlation is highly negative. Correct? So it should be on a negative here because it is a minus. If it is coming plus, so that is you can rate it from the positive. If it is coming from the 0, then it is non-correlation. Okay, it is coming from the minus here, so it is highly negative. So like this we can prepare from the
problem here. Everything is the same from the correlation, just you have to first calculate from the missing item, then you can put it the missing item in their tables, or maybe write in all the informations with the missing item. Okay, then you are getting from the coefficient of correlation. Okay, thank you.